ಸಂತೋಷ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥದ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ಯೇಸು ಕ್ರಿಸ್ತನ ಹೆಸರನ್ನು ಸ್ವಾಗತಿಸ್ತಕ್ಕಂತನಾಗಿರುತ್ತೇನೆ. ದೇವರು ಹೇರಳವಾಗಿ ನಿಮ್ಮೆಲ್ಲರನ್ನು ಮತ್ತು ಆಶೀರ್ವಾದ ಮಾಡಲಿ. ಮೇರೆ ಮೇರೆ ಹ್ಯಾಪಿ ಮೇರೆ ಬೋಲೆ ಯೇಸು ಮಸೀಹಿ. ಒಂದು ಸಣ್ಣ ನನ್ನ ವಿಷಯದ ಒಂದು ಸಾಕ್ಷಿ ಹೇಳಿ ನಾ ದೇವರ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿರುತ್ತೇನೆ. ಸಾಕ್ಷಿ ಏನಂದರೆ, ನಮ್ಮ ಡಿಪೋದಲ್ಲಿ ಐಚೇರ್ ಗಾಡಿಗಳವಲ್ಲ, ಅದ್ರದ್ದು ಮೆಕ್ಯಾನಿಕ್ ನಾವು ಒಂದು ಟೈಮ್ DCM ಗಾಡಿದು, ಐಚೇರ್ ಗಾಡಿದು, SML ಬಸ್ಸಸ್ ಅವಲ್ಲ, SML ಬಸ್ಸಸ್ಸು, ಮಹೀಂದ್ರ ಗಾಡಿ ಇವೇನವ ಇದ್ರ ಒಂದು ಟೈಮಿಗೆ ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಕ್ಕಂತನಾಗಿರ್ತಿದ್ದೆ. ಆದರೆ ದೇವರು ನನ್ನನ್ನು 2008ರಲ್ಲಿ ರಕ್ಷಣೆ ಕೊಟ್ಟು ಸ್ವಂತಾಗಿ ನನಗೊಂದು ಒಳ್ಳೆಯ ದೊಡ್ಡೊಂದು ಬಿಸ್ನೆಸ್ ಕೊಟ್ಟು, ಅದರಲ್ಲಿ ನಾವು ಒಂದು ವರ್ಕ್ಶಾಪ್ ಇತ್ತು ನಮ್ಮದು. ಒಂದು ವರ್ಕ್ಶಾಪ್ನಲ್ಲಿ 18 ಜನ ಕೆಲಸ ಮಾಡ್ತಿದ್ರು ನನ್ನ ಬಳಿ. ಆ 18 ಜನ ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಿಂದ ದೇವರು ನನ್ನನ್ನು ಹೊರಗೆ ತೆಗೆದು ಒಂದು ಸೇವೆ ಭಾವನೆ ವಿಷಯವಾಗಿ ನನ್ನನ್ನು ನಮ್ಮ ಒಂದು ಬೀದರ್ ಪಟ್ಟಣಕ್ಕೆ ನನ್ನನ್ನು ದೇವ್ರ ಕರೆದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂತನಾಗಿರುತ್ತೇನೆ. ಆ್ಯಕ್ಚುಲಿ ನಮ್ಮೂರು ಡೊಂಗುರ್ಗಿ. ನಾವು ನೆಹರು ಸ್ಟೇಡಿಯಮ್ದಲ್ಲಿ ಮೆಕ್ಯಾನಿಕ್ ಕೆಲಸಕ್ಕೆ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೆ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಬಸ್ ಸ್ಟ್ಯಾಂಡ್ನ ಒಂದು ಆವರಣದಲ್ಲಿ ಕೂಡ ಸ್ವಲ್ಪ ದಿನ ನಾನು ಕೂಡ ಕೆಲಸ ಮಾಡಿದ್ದೆ. ಅವಾಗ ಹೊರಗಡೆ ತಿರುಗಿ ದೇವರ ಒಂದು ಚಿತ್ತದಾನುಸಾರವಾಗಿ ಇವತ್ತು ಮತ್ತು ಬೀದರ್ ಪಟ್ಟಣಕ್ಕೆ ನಾನು ಒಂದು ಸೇವಕನಾಗಿ ನಾನು ಬಂದಿದ್ದೇನೆ. ದೇವರ ಹೇರಳವಾಗಿ ನನ್ನನ್ನು ಕೂಡ ಬಲಪಡಿಸಿ ಈ ರೀತಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ದೇವರಿಗೆ ಸ್ತೋತ್ರ. ನಾನು ದೇವ್ರಿಗೆ ಕೇಳಿದ ಮೊದಲನೇದು, ನಾ ಸೇವೆ ಮಾಡಬೇಕಾದ್ರೆ ನನ್ನ ಒಂದು ಸ್ಥಳ ಯಾವುದು ಅಂದಾಗ ದೇವ್ರು ನನಗೆ ಹೇಳಿದ್ರು, ನೀವು ಬೀದರ್ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಪ್ರಕಟಿಸಬಹುದಾಗಿ. ಅದರ ಅನುಸಾರವಾಗಿ ನಾನು ಬೀದರ್ ಪಟ್ಟಣಕ್ಕೆ ಸುವಾರ್ತೆ ಪ್ರಕಟಿಸೋಕೆ ಬಂದಿದ್ದೇನೆ. ಮತ್ತು ನಮ್ಮ DPದಲ್ಲಿರ್ತಕ್ಕಂಥ ನತನೇಲ್ ಸರರು ಕೂಡ ನಮ್ಗೆ ಬಳಗನೆ ಆಗಬೇಕು ಒಂದು ಟೈಮಿನಾಗ. ನಮ್ಮದು ಡೊಂಗುರ್ಗಿ, ಅವ್ರದ್ದು ಬೊಂಬುಳ್ಗಿ, ನಮ್ಮ ಆಯಿಮುತ್ತರು ಇರ್ತಿದ್ದಾರೆ ಊರಾಗ, ಅವ್ರ ತುರುಳಿಂದ ನಮ್ಗೆ ನತ್ತೆಲ್ಲರೂ ಕೂಡ ನಮ್ಗೆ ಬಳಗನೆ ಆಗಬೇಕು. ಆದರೆ ಇವತ್ತಿನ ಈ ದಿನದಲ್ಲಿ ನೋಡುವಾಗ ಒಂದು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮ ಮಧ್ಯದಲ್ಲಿ ಇಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನೊಂದು ಸರ್ತಿ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರನ್ನು ಸ್ವಾಗತಿಸ್ತಕ್ಕಂತನಾಗಿರುತ್ತೇನೆ. ಇವಾಗ ನೇರವಾಗಿ ನಾನು ದೇವರ ಒಂದು ಸಂದೇಶ ಕಡೆ ಹೋಗ್ತಕ್ಕಂತನಾಗಿರುತ್ತೇನೆ. ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ, ಯಾವ ವಿಷಯವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾನು ವಾಕ್ಯದ ಅನುಸಾರವಾಗಿ ನಿಮ್ಮನ್ನು ಮಾತಾಡೋದಕ್ಕಾಗಿ ಸಿದ್ಧನಾಗಿರುತ್ತೇನೆ. ಅದಕ್ಕೆ ಲೂಕನ ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಮಾತಾಡ್ತಕ್ಕಂತನಾಗಿರುತ್ತಾನೆ ದೇವರ ವಚನಾನುಸಾರವಾಗಿ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಇವತ್ತು ನಮಗೋಸ್ಕರ ಎಂಬುದಾಗಿ ನಾವು ನೋಡ್ತೇವೆ. ಯಾರು ನಿಮ್ಮ ಪಕ್ಕದವರಿಗೆ ನಿಮಗೋಸ್ಕರ ಅಂತಿರೋ ಅಥವಾ ನನಗೋಸ್ಕರ ಎಂಬುದಾಗಿ ನೀವು ಅಂದ್ಕೊಂಡಿರ್ತೀರೋ, ನಿಮಗೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಜನಿಸಿ ಬಂದನು ಪ್ರೇರೆ. ಯಾರಿಗಂದರೆ ತನ್ನ ಜನರಿಗೆ ವಿಷಯವಾಗಿ ದೇವರು ಒಂದು ತನ್ನ ಜನರ ಮೇಲೆ ಇಷ್ಟೊಂದು ಪ್ರೀತಿ ಮಾಡ್ಯಾನ, ಅಷ್ಟು ಪ್ರೀತಿ ಮಾಡ್ಯಾನ. ಆ ಪ್ರೀತಿ ಜನರಿಗೆ ಮಾಡಿನ ಕಾರಣನೇ ಲೋಕಕ್ಕೆ ಆತನ ಬರಬೇಕಾದ ಪ್ರೇರೆ. ಯಾಕಂದರೆ ಲೋಕದಲ್ಲಿ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ಅಂಧಕಾರದ ದೊರೆತನದಿಂದ ತುಂಬಲ್ಪಟ್ಟಿರ್ತಕ್ಕಂಥ ಒಂದು ದೇಶವಾಗಿತ್ತು, ಒಂದು ಪ್ರಾಂತ, ಒಂದು ಪಟ್ಟಣವಾಗಿತ್ತು. ಆದರೆ ಈ ಪಟ್ಟಣದಾಗಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಒಂದು ರಕ್ಷಣೆ ಆಗಬೇಕು, ಅವ್ರಿಗೆ ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ನಡೆಸಬೇಕು, ಅದ್ಭುತವಾಗಿ ಅವರು ಇರಬೇಕು, ಆರೋಗ್ಯದಲ್ಲಾಗಲಿ ಅಥವಾ ಪ್ರತಿಯೊಂದು ವಿಷಯವಾಗಲಿ ಅಥವಾ ಉದ್ಯೋಗ ಸ್ಥಳದಲ್ಲಾಗಲಿ ಅಥವಾ ಅನೇಕ ಒಂದು ಸ್ಥಾನದಲ್ಲಿ ಒಳ್ಳೆಯವರಾಗಿ ಜೀವನ ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದನ್ನು ಪ್ರೇರೆ. ಹೇಗೆ ಒಂದು ಡ್ರೈವರ್ ಆಗಿರ್ತಕ್ಕಂಥವ್ರು ಒಂದು ವಾಹನ ನಡೆಸುವಾಗ ಅದರಲ್ಲಿ 50, 60, ಒಂದು 40 ಮಂದಿ ಕುಳಿತುಕೊಂಡಿರ್ತಾರೋ, ಅವ್ರಿಗೆ ಒಂದು ಗಮ್ಯನಿಗೆ ಸೇರಿಸಬೇಕು, ಅವರಿರ್ತಕ್ಕಂಥ ಪ್ರಾಂತಕ್ಕೆ ಅವ್ರಿಗೆ ಹೇಗೆ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ನೋಡುವಾಗ ಒಂದೇ ವ್ಯಕ್ತಿಯಿಂದ ಸುಮಾರು 40-50 ಜನರು ಒಂದು ಪ್ರಾಂತಕ್ಕೆ ಸೇರ್ತಕ್ಕಂಥವ್ರಾಗಿರ್ತಾರೆ. ಹಾಗೆ ಒಬ್ಬ ಯೇಸು ಸ್ವಾಮಿ ಮುಖಾಂತರವಾಗಿ ಈ ಲೋಕಕ್ಕೆ ರಕ್ಷಣೆ ಆಗಬೇಕೆಂಬುದಾಗಿ ನಾವು ವಾಕ್ಯದ ಅನುಸಾರ ನೋಡ್ತೇವೆ. ಯಾಕಂದರೆ ವಾಕ್ಯ ಹೇಳ್ತಕ್ಕಂಥದ್ದೇ, ಇವತ್ತು ನಿಮಗೋಸ್ಕರ ದಾವೀದನು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನೆಂಬುದಾಗಿ. ಅದಕ್ಕೆ ಮತ್ತೇನು ಬರೆದ ಸುವಾರ್ತೆ 1ನೇ ಅಧ್ಯಾಯದಾಗ ಇಲ್ಲಿ ನೋಡ್ತೇವೆ. ಆಲ್ರೆಡಿ ನಾವು ಸ್ಪಷ್ಟವಾಗಿ ಇಲ್ಲಿ ಒಂದು ಮಾತು ಕೂಡ ಬರೆಯಲ್ಪಟ್ಟಿದೆ ಪ್ರೇರೆ 23ನೇ ವಚನ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆ
ಎಂಬುದಾಗಿ ಈ ಹೆಸರಿನ ಒಂದು ಅರ್ಥವಾಗಿದೆ. ಆಲ್ರೆಡಿ ತಾವೆಲ್ಲ ಬ್ಯಾನರ್ ಮೇಲೆ ಹಾಕಿರ್ತಕ್ಕಂಥ ಈ ಮಾತಿನ ಅನುಸಾರವಾಗಿ ನೋಡಿದಾಗ ಇಮ್ಮಾನುವೇಲ್ ಅಂದರೆ ಒಂದು ನಮ್ಮ ಜೊತೆ ಇದ್ದಿದ್ದಾನೆ ಎಂಬುದಾಗಿ. ಇವತ್ತು ನೀವು ಹೇಳುವಾಗ ಕೂಡ ನೀವಿದ್ದಂಥ ಈ ಸ್ಥಳದಲ್ಲಿ ಕೂಡ ಯೇಸು ಸ್ವಾಮಿ ನಿಮ್ಮೊಟ್ಟಿಗೆ ಇರ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಯಾಕಂದರೆ ನಂಬಿದವರಿಗೆ ಆತನು ಎಂದೂ ಕೈ ಬಿಡಲ್ಲ, ನನ್ನ ಬಳಿಗೆ ಬರುವವರಿಗೆ ನಾನು ಎಂದೂ ತಳ್ಳಿಬಿಡಲ್ಲ ಎಂಬುದಾಗಿ ವಾಕ್ಯದ ಹೇಳ್ತಕ್ಕಂಥ ಆಗಿರ್ತದೆ. ಅದಕ್ಕೆ ದೇವ್ರ ಸನ್ನಿಧಿಯಲ್ಲಿ ಅನುಭವಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಆತನು ಎಂದೂ ಕೈ ಬಿಡಲ್ಲ. ಇವತ್ತು ಸತ್ಯವೇದದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಕುರುಡು ನೋಡಿದರೆ, ಕುಂಟನು ನಡೆದಿದ್ದಾನೆ, ಅನೇಕ ಒಂದು ಹೀನರಾಗಿರ್ತಕ್ಕಂಥ ಬಲಹೀನರಿಗೆ ಎಲ್ಲರಿಗೆ ಏನು ಮಾಡೋಣ ರಕ್ಷಣೆ ಕೊಟ್ಟಿದ್ದಾನೆ ಪ್ರೇರೆ. ಅದೇ ಈ ಮತ್ತೊಂದು ಬರೆಸುವರ್ತೆ 1ನೇ ಅಧ್ಯಾಯ ಇಲ್ಲಿ ನೋಡ್ತೇವೆ 21ನೇ ವಚನದಲ್ಲಿ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಯಾಕೆ ಯೇಸು ಎಂಬುದನೆಂದರೆ ತನ್ನ ಜನರ ಮಾಡಿರ್ತಕ್ಕಂಥ ಒಂದು ಪಾಪಗಳಿಂದ ಅವರನ್ನು ಬಿಡುಗಡೆ ಮಾಡಿ ರಕ್ಷಿಸುವುದಕ್ಕಾಗಿ ಪ್ರೇರೆ. ಇವತ್ತು ನೋಡ್ರಿ, ಅನೇಕ ಲೋಕದಲ್ಲಿ ಇವತ್ತಿನ ಪ್ರೇರಣೆದಾಗ ನೋಡಿದ್ರೆ ಅನೇಕ ಒಂದು ಯೌವನಸ್ಥರಾಗಲಿ ಅಥವಾ ಯೌವನಸ್ಥರಾಗಲಿ ಅಥವಾ ಲೋಕ ಸಂಬಂಧಪಟ್ಟಂಥ ಜನರಾಗಲಿ ಕುಡಿದು ತಿಂದು ಲೋಕ ರೀತಿಯಾಗಿ ಅನೇಕ ಹಾಳಾಗ್ತಕ್ಕಂಥ, ಅಂದರೆ ಅದು ಒಂದು ಪಾಪದ ಭಾಗನೇ. ಪಾಪದ ಭಾಗ ಯಾವುದಾಗಿರ್ತದೋ ಅಂಥ ಒಂದು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ಪ್ರೇರೆ. ಯಾಕಂದರೆ ಒಬ್ಬ ಆ ಮಗನು 100% ಬರಬೇಕಾಗಿತ್ತು. ಯಾಕಂದರೆ ಜನರ ಒಂದು ಪಾಪ ಒಂದು ಪರಿಹಾರ ಆಗಬೇಕಾದ್ರೆ, ಆ ಪಾಪದಿಂದ ಅವ್ರಿಗೆ ಬಿಡುಗಡೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬರಬೇಕಾಗಿತ್ತು. ಯಾಕಂದರೆ ಆತನಿಗೊಂದು ಪ್ರೀತಿ ಮಾಡಿರಲ್ಲ ದೇವರು, ಆ ಪ್ರೀತಿ ಮುಖಾಂತರವಾಗಿ ನಿಮ್ಮನ್ನು ನಮ್ಮನ್ನು ಪ್ರೀತಿ ಮಾಡಿ ಮಾಡತನ ರಕ್ಷಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಯೋಹನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನೆಂಬುದಾಗಿ. ಯಾಕಂದರೆ ಪ್ರತಿಯೊಬ್ಬರಿಗೆ ನಿತ್ಯ ಜೀವ, ಈ ಲೋಕದಂತೂ ಪ್ರತಿಯೊಬ್ಬರಿಗೆ ಒಂದು ಮಾನವರಿಗೆ ಒಂದು ಅವಕಾಶ ಅದ, ಆದರೆ ದೇವ್ರ ಚಿತ್ತನೆಂದರೆ ಪರಲೋಕದಲ್ಲೂ ಕೂಡ ಅವರಿಗೆ ಅವಕಾಶ ಇರಬೇಕೆಂಬುದಾಗಿ. ಪ್ರತಿಯೊಬ್ಬರಿಗೆ ನಿತ್ಯ ಜೀವ ಸಿಗಬೇಕು, ಯಾರು ಹಾಳಾಗಬಾರ್ದು, ಯಾರು ನಾಶವಾಗಬಾರ್ದು ಎಂಬುದು ಉದ್ದೇಶ ಇಟ್ಕೊಂಡು ಯೇಸು ಸ್ವಾಮಿಗೆ ಈ ಲೋಕಕ್ಕೆ ಕಳಿಸಿದ. ಯಾಕಂದರೆ ಪ್ರೀತಿ ಮಾಡಿನ ಆತನ ದೇವರು ಜನರನ್ನು ಪ್ರೀತಿ ಮಾಡಿದ ಕಾರಣ, ಇವತ್ತು ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡಿದ ಕಾರಣನೇ ಇವತ್ತು ನಾವು ಲೋಕದಲ್ಲಿ ಎಷ್ಟು ವರ್ಷ ನಾವು ಬದುಕ್ತಕ್ಕಂಥವ್ರಾಗಿದ್ದೆವು. ಕಳೆದ ದಿನ ನೋಡ್ತೇವೆ ಅನೇಕ ಜನರು ಗತಿಸಿ ಹೋಗಿದ್ದಾರೆ, ಆದರೆ ನಿಮ್ಮನ್ನು ನನ್ನನ್ನು ಇವತ್ತು ದೇವರು ಉನ್ನತ ಸ್ಥಾನದಲ್ಲಿ ಒಂದು ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ನಿಲ್ಲಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಹೇಗೆ ಯಾವ ಸಮಯದಲ್ಲಿ ಏನು ಕಾರ್ಯಗಳಾಗಬೇಕು ಮನುಷ್ಯನೊಳಗ, ಆ ಕಾರ್ಯಗಳು 100% ದೇವರು ಇರ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅದಕ್ಕೆ ಲೋಕದ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಾನೆ ದೇವರು. ಲೋಕದ ಮೇಲೆ ಪ್ರೀತಿ ಇಟ್ಟನಂದರೆ ಲೋಕ ಜನರ ಮೇಲೆಲ್ಲ ದೇವರು ಪ್ರೀತಿ ಇರ್ತವೆ ಪ್ರೇರೆ. ಇವತ್ತು ಯಾರು ನಾನೇ ಆ ವ್ಯಕ್ತಿ ಎಂಬುದಾಗಿ ಒಂದು ವೇಳೆ ನೀವು ಮಾರ್ಪಟ್ಟಿರ್ತೀರಂದ್ರೆ ನಿಮಗೆ ಆತನ ಪ್ರೀತಿ ಮಾಡಿ ನಿಮ್ಮನ್ನು ಸ್ವಾಗತಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯಾಕಂದರೆ ತನ್ನ ಜನರು ಮಾಡಿರ್ತಕ್ಕಂಥ ಪಾಪಗಳಿಂದ ಅವರನ್ನು ಬಿಡಿಸಿ ಕಾಯುವುದಕ್ಕಾಗಿ ಬಂದಿದ್ದಾನೆ ಎಂಬುದನ್ನು ನೋಡ್ತೇವೆ ನಾವು. ಯಾಕಂದರೆ ಇವತ್ತು ಪ್ರೀತಿ ಮಾಡ್ತಿಲ್ಲ ಅಂದ್ರೆ ನಾವು ಈ ರೀತಿಯಾಗಿ ಇರ್ತಕ್ಕಂಥರಾಗಿ ಇರ್ತಿದ್ದಿಲ್ಲ. ಒಂದು ಟೈಮ್ ನಮ್ಮ ಪರಿಸ್ಥಿತಿ ಹೆಂಗಿತ್ತಂದರೆ ತಿನ್ನುವುದು ಕುಡಿಯುವುದು ಲೋಕ ರೀತಿಯಾಗಿ ಬಿದ್ದೋಗಿರ್ತಕ್ಕಂಥ ಸ್ಥಿತಿ, ಒಂದು ರೌಡಿಸಮ್ ಮಾಡ್ತಕ್ಕಂಥದ್ದು, ಬಲಹೀನರಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕ್ರಿಯೆಗಳು ಮಾಡ್ತಕ್ಕಂಥ ನಾವು ಒಂದು ಟೈಮ್ನಾಗ ಇದ್ದಿದ್ದೇವೆ. ಆದರೆ ದೇವರು ನಮಗೆ 2008ರಾಗ ಏನು ಮಾಡೋಣ ಅದರಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿದನು ಪ್ರೇರೆ. ಇಲ್ಲಿ ತನ್ನ ಜನರ ಪಾಪ ಎಂಬ ವಿಷಯ ನೋಡುವಾಗ ಅದರಲ್ಲಿ ನಾನೇ ಒಂದು ವ್ಯಕ್ತಿ ಇದ್ದ ಒಂದು ಟೈಮಿನಾಗ, ಆದರೆ ದೇವರಿಗೊತ್ತು ಮಾರ್ಪಡಿಸಿ ಬಿಸ್ನೆಸ್ ಕೈಯಲ್ಲಿ ಕೊಟ್ಟು ಅದನ್ನು ತೆಗೆದು ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ದೇವರು ನನ್ನನ್ನು ಕಳಿಸಿದನು ಪ್ರೇರೆ. ಅದು ಕೂಡ ನಮ್ಮ ಒಂದು ಬೀದರ್ ಪಟ್ಟಣಕ್ಕೆ ಭಾಳಷ್ಟು ಪ್ರೀತಿ ಮಾಡ್ಯಾನ ದೇವರು. ಇಷ್ಟೊಂದು ಪ್ರೀತಿ ಮಾಡಿ ನಮ್ಮ ಬೀದರ್ ಪಟ್ಟಣಕ್ಕೆ ಅಷ್ಟೊಂದು ಪ್ರೀತಿ ಮಾಡ್ಯಾನ. ಇವತ್ತು ನೋಡ್ತೇವೆ ವೇದಿಕೆ ಮೇಲೆ ಅನೇಕ ಅತಿಥಿಗಳೆಲ್ಲರೂ ಇರ್ಬೋದು ಕೂಡ ಭಾಳಷ್ಟು ಒಂದು ಸಂತೋಷ, ಭಾಳಷ್ಟು ಒಂದು ಸಂಭ್ರಮ, ಭಾಳಷ್ಟು ಸಂತೋಷವಾಗಿರ್ತಕ್ಕಂಥ ಒಂದು ಕಾರ್ಯ. ಇವತ್ತು ಇಂಥ ಒಂದು ಸ್ಥಿತಿಯಲ್ಲಿ ಕೂಡ ನಾವು ಅನೇಕ ಜನರ ಮಧ್ಯದಲ್ಲಿ ಇರ್ತೇವೆ ಎಂಬುದು ಕೂಡ ಭಾಳ ಉತ್ತಮ. ಇವತ್ತು ಮನುಷ್ಯನಿಗೆ ಯಾರಿಗೆ ಯಾವ ಸ್ಥಾನಕ್ಕೆ ಇಕ್ಕಬೇಕೋ, ಯಾರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕೋ ಆ ಸ್ಥಾನಕ್ಕೆ ಆ ಸ್ಥಾಯಿಗೆ ದೇವರು ತೆಗೆದುಕೊಂಡು ಹೋಗ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಇವತ್ತು ನಿಮ್ಮ ಒಂದು ಜೀವಿತದಲ್ಲಿ ನೋಡುವಾಗ ನಿಮಗೆ ದೇವರು ಪ್ರೀತಿ ಮಾಡತಾನೆ ಪ್ರೇರೆ. ಇವತ್ತು ನಿಮ್ಮನ್ನು ಪ್ರೀತಿ ಮಾಡಿ ಆತನ ಈ ರೀತಿ ಇಟ್ಟಾನೆ. ಇವತ್ತು ಉದ್ಯೋಗದಲ್ಲಿ ಒಂದು ಸ್ಥಿರವಾಗಿ ದೇವರು ನಿಮ್ಗೆ ಕಟ್ಟಾನೆ. ಪ್ರತಿಯೊಂದು ಒಂದು ಸಮೃದ್ಧಿ ಸಂತೃಪ್ತಿ ಕೊಟ್ಟಾನೆ. ಯಾಕೆ ಅಂದರೆ ನಿಮ್ಮನ್ನು ಪ್ರೀತಿ ಮಾಡಿದ ಕಾರಣ. ಅನೇಕೊಂದು ಬಡವರು, ಅನೇಕೊಂದು ಹೀನರಾಗಿರ್ತಕ್ಕಂಥವ್ರು ಕೂಡ ದೇವರು ಒಂದು ದಿನ ಇಲ್ಲ ಒಂದಿನ ಮೇಲಕ್ಕೆ ಎತ್ತುತ್ತಾನೆ. ಆದರೆ ಆತನನ್ನು ನಾವು ನಂಬಬೇಕಾಗಿದೆ ಸ್ಪಷ್ಟವಾಗಿ. ತನ್ನ ಜನರು ಹೇಗೆ ಪ್ರೀತಿ ಮಾಡೇನೋ, ತನ್ನ ಮಕ್ಕಳಿಗೆ ತಾಯಿ ತಂದೆ ಎಷ್ಟು ಪ್ರೀತಿ ಮಾಡ್ತಕ್ಕಂಥರಾಗಿರ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಮ್ಮ ಮಕ್ಕಳಿಗೆ ಕೆಲವು ಸತಿ ನಾವು ಶಿಕ್ಷಿಸ್ತೇವೆ, ನಮ್ಮ ಮಕ್ಕಳಿಗೆ ಕೆಲವು ಸತಿ ನಾವು ಕೆಲವೊಂದು ಮಾತುಗಳಿಂದ ಮನಸ್ಸುಗಳು ನೋಯಿಸ್ತೇವೆ. ಆದರೆ ದೇವರು ಎಂದೂ ಯಾರಿಗೂ ಮನಸ್ಸು ನೋಯಿಸಿಲ್ಲ. ಯಾರು ಆತನ ಸನ್ನಿಧಿಗೆ ಆತುರದಿಂದ ಬಂದಿದ್ದಾರೋ, ಯಾರು ಆತನಿಗೆ ಹುಡುಕುತ್ತಾ ಬಂದಿದ್ದಾರೋ, ಆತನ ಹುಡುಕ್ತಾ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಆತನು ರಕ್ಷಕನಾಗಿ ಹೊರತು ಯಾರಿಗೆ ಶಿಕ್ಷಿಸುವುದಕ್ಕಾಗತನು ಬಂದಿಲ್ಲ ಪ್ರೇರೆ. ಅದಕ್ಕೆ ಹೇಳ್ತಾನೆ ತನ್ನ ಜನರ ಒಂದು ಮಾಡಿರ್ತಕ್ಕಂಥ ಪಾಪದ ಕ್ರಿಯೆಗಳಿಗೆ ಅವ್ರಿಗೆ ಬಿಡಿಸಿ ಕಾಯುವುದಕ್ಕೆ ಬಂದನು ಪ್ರೇರೆ. ಮತ್ತು ನೋಡ್ತೇವೆ ಒಬ್ಬ ರಕ್ಷಕನ ಲೋಕಕ್ಕೆ ಬರಬೇಕಾಗತ್ತೆ ಕಂಪಲ್ಸರಿ.
ಆ ರಕ್ಷಕನೇ ಯೇಸು ಸ್ವಾಮಿ. ಇವತ್ತು ನಿಮ್ಮನ್ನು ನಮ್ಮನ್ನು ಈ ರೀತಿ ನಡೆಸ್ತಕ್ಕಂಥನಾಗಿರ್ತಕ್ಕಂಥ ಭಾಳಷ್ಟೊಂದು ಉತ್ತಮ. ಏಷಯ ಪ್ರವಾದಿ ಹೇಳ್ತಾನೆ, ಆತನು ಮುಚ್ಚಿರ್ತಕ್ಕಂಥ ಬಾಗಿಲು ಯಾರೂ ತೆರೀಲಿಕ್ಕಾಗಲ್ಲ, ಆತನು ತೆರೆದಿರ್ತಕ್ಕಂಥ ಬಾಗಿಲು ಯಾರು ಮುಚ್ಚಲಿಕ್ಕಾಗಲ್ಲ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಕ್ರಿಸ್ತಪೂರ್ವ 586ರಲ್ಲಿ ಹೇಳ್ತಕ್ಕಂಥ ಮಾತದು, ಇವತ್ತು ಹೇಳ್ತಕ್ಕಂಥ ಮಾತಲ್ಲ. ಅವಾಗ ಒಂದು ಮಾತು ಹೇಳೋಣ, ಏಷಯ 22:22 ಒಂದು ಮಾತು ಹೇಳ್ತಾನೆ ಸ್ಪಷ್ಟವಾಗಿ, ಆತನು ತೆರೆದಂಥ ಬಾಗಿಲು ಯಾರು ಮುಚ್ಚಲಿಕ್ಕಾಗಲ್ಲ, ಆತನು ಮುಚ್ಚಿರ್ತಕ್ಕಂಥ ಬಾಗಿಲು ಇನ್ನೊಬ್ಬರು ಯಾರು ತೆರೀಲಿಕ್ಕಾಗಲ್ಲ ಎಂಬುದಾಗಿ ವಾಕ್ಯ ನೋಡ್ತೇವೆ ಸ್ಪಷ್ಟವಾಗಿ. ಅದಕ್ಕೆ ಒಬ್ಬ ರಕ್ಷಕನು ಲೋಕಕ್ಕೆ ಬಂದಿಲ್ಲ, ಆ ರಕ್ಷಕನನ್ನು ಒಂದು ವೇಳೆ ನಾವು ಸ್ವೀಕಾರ ಮಾಡೋದ್ರೆ ಭಾಳಷ್ಟೊಂದು ಉತ್ತಮ, ಅದ್ಭುತ. ಇವತ್ತು ಒಂದು ವಾಹನ ನಡಿಬೇಕಾದ್ರೂ ಕೂಡ, ಒಂದು ವಾಹನ ರೆಡಿ ಆಗಬೇಕಾದ್ರೂ ಕೂಡ ಅದಕ್ಕೆ ಸ್ಪಷ್ಟವಾಗಿ ಮೆಕ್ಯಾನಿಕ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಡೆಂಟರ್ ಬೇಕು, ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಬೇಕು. ಒಂದು ವಾಹನ ರನ್ನಿಂಗ್ ಆಗಿ ರೋಡ್ ಮೇಲೆ ನಡಿಬೇಕಾದ್ರೆ ಅದಕ್ಕೆ ಹಲವಾರು ರೀತಿಯಲ್ಲಿ ಹೇಗೆ ಅದೊಂದು ಪಾರ್ಟ್ಸ್ ಒಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಸರಿ ಮಾಡೋದು ಬೇಕು. ಹಾಗೆ ಮನುಷ್ಯರಿಗೆ ಒಬ್ಬನೇ ರಕ್ಷಕನು, ಒಬ್ಬನೇ ದೇವರು ಎಂಬುದಾಗಿ ಒಂದು ಮನುಷ್ಯನಿಗೆ ರಕ್ಷಣೆ ಕೊಡಬೇಕಾದ್ರೂ ಕೂಡ ದೇವರು ಅನೇಕ ಉನ್ನತ ಕಾರ್ಯಗಳು ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅದಕ್ಕೆ ನಾವು ನೋಡ್ತೇವೆ ಸ್ಪಷ್ಟವಾಗಿ ತನ್ನ ಜನರ ವಿಷಯವಾಗಿ ಎಂಬುದಾಗಿ. ಒಬ್ಬ ಕನಿಕೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಲೋಕಕ್ಕೆ ತೆಗೆದುಕೊಂಡು ಬಂದಳಂದರೆ ಸುಮ್ಮನೆ ಸಾಧಾರಣವಲ್ಲ, ಪರಿಶುದ್ಧವಾಗಿರ್ತಕ್ಕಂಥದ್ದು, ಪರಿಶುದ್ಧ ಆತ್ಮವನ್ನು ಧರಿಸಿಕೊಂಡು ಬಂದಿರತಕ್ಕಂಥದ್ದು, ಪವಿತ್ರ ಆತ್ಮ ಮುಖಾಂತರವಾಗಿ ಈ ಲೋಕಕ್ಕೆ ಯೇಸು ಬಂದನು ಪ್ರೇರೆ. ಯಾಕಂದರೆ ತನ್ನ ಜನರನ್ನು ಅದನ್ನು ಪ್ರೀತಿ ಮಾಡತಾನ. ಇವತ್ತು ನಿನ್ನನ್ನು ನಮ್ಮನ್ನು ಪ್ರೀತಿ ಮಾಡಿ ಅನೇಕ ವಿಷಯದಲ್ಲಿ ದೇವರು ರಕ್ಷಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯಾಕಂದರೆ ದೇವರು ಲೋಕಕ್ಕೆ ಪ್ರೀತಿ ಮಾಡ್ಯಾನ, ಲೋಕ ಜನರೊಳಗಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಪ್ರೀತಿ ಮಾಡ್ಯಾನ. ಆತನ ಪ್ರೀತಿ ನಾವು ಶಾಶ್ವತವಾಗಿ ಇಟ್ಕೊಂಡು ನಡೆಯೋದ್ರೆ ಎಷ್ಟೋ ಒಂದು ಉತ್ತಮವಾಗಿರ್ತವೆ ಪ್ರೇರೆ. ಯಾಕಂದರೆ ಒಬ್ಬನಾದರೂ ನಾಶ ಆಗಬಾರ್ದು, ಒಬ್ಬರು ಕೂಡ ಹಾಳಾಗಬಾರ್ದು, ಒಬ್ಬರು ಕೂಡ ಲೋಕ ರೀತಿಯಾಗಿ ಬಿದ್ದೋಗ್ಬಾರ್ದು, ಒಬ್ಬರು ಕೂಡ ದೇವ್ರ ಸನ್ನಿಧಿನ ತಪ್ಪಿಸಿ ಹೋಗ್ಬಾರ್ದು, ಎಲ್ಲರೂ ಬರಬೇಕೆಂಬ ಉದ್ದೇಶ ಇಟ್ಕೊಂಡು ಏನು ಮಾಡ್ಯಾನ, ಲೋಕಕ್ಕೆ ಕಳಿಸ್ಕೊಟ್ಟನು ಪ್ರಿಯ ಆತನು. ಯಾಕಂದರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದಾಗಿ ಆತನನ್ನು ಕೊಟ್ಟನು ಪ್ರೇರೆ. ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ, ದೇವರು ತನ್ನ ಮಗನ ಮುಖಾಂತರವಾಗಿ ಲೋಕಕ್ಕೆ ರಕ್ಷಣೆ ಆಗಬೇಕೆಂಬುದಾಗಿ ಆತನನ್ನು ಕಳಿಸ್ಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಿಲ್ಲ ಎಂಬುದಾಗಿ. ಇವತ್ತು ಯಾರಿಗೆ ತೀರ್ಪಾಗಲ್ಲ ಪ್ರೇರೆ, ಯಾರು ಆತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಆತನ ಚಿತ್ತಂತೆ ನಡೆಯುತ್ತಾರೋ ಅವ್ರಿಗೆ ಎಂದೂ ತೀರ್ಪಾಗಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ನನ್ನ ಬಳಿಗೆ ಬರುವವರಿಗೆ ನಾನು ಎಂದೂ ತಳ್ಳಿಬಿಡಲ್ಲ ಅಂತ ಹೇಳ್ತಾನೆ ಆತನು. ಅದಕ್ಕೆ ಆತನ ಒಂದು ಸನ್ನಿಧಿ ನೀವು ಅನುಭವಿಸ್ತಕ್ಕಂಥರಾಗಿದ್ದರಿಂದ ನಿಮ್ಮನ್ನು ಯಾರು ಆತನು ತಳ್ಳಿಬಿಡಲ್ಲ ಪ್ರೇರೆ, ಇಂದು ತಳ್ಳಿಬಿಡಲ್ಲ, ಮುಂದೂ ಕೂಡ ನಿಮ್ಮನ್ನು ತಳ್ಳಿಬಿಡಲ್ಲ ಪ್ರೇರೆ. ಅದಕ್ಕೆ ಆತನು ಮಾಡಿರ್ತಕ್ಕಂಥ ಒಂದು ಪ್ರೀತಿ ಇದಲ್ಲ, ಆ ಪ್ರೀತಿಯಲ್ಲಿ ಎಷ್ಟೊಂದು ಉನ್ನತ ಸ್ಥಾನಮಾನಕ್ಕೆ ನೀವು ಬೆಳಿಬೇಕೆಂಬುದಾಗಿ ಆತನ ಒಂದು ಉದ್ದೇಶ, ಆತನೊಂದು ಮನಸಂಕಲ್ಪವಾಗಿರ್ತದೆ ಪ್ರೇರೆ. ಅದಕ್ಕೆ ಈ ಲೋಕದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಒಬ್ಬ ಕನಿಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಅಡಿಯುವಳು ಆತನಿಗೆ ಇಮಾನುವೇಲ್ ಎಂದು ಹೆಸರಿಡುವರೆಂಬುದಾಗಿ. ಅಂದರೆ ತನ್ನ ಜೊತೆ ಇಂದು ಇರ್ತಕ್ಕಂಥವ್ರು ಯಾವಾಗಲೂ ಇರ್ತಕ್ಕಂಥದ್ದು ಎಂಬುದಾಗಿ ನಾವು ವಾಕ್ಯದನುಸಾರ ನೋಡ್ತೇವೆ ಪ್ರೇರೆ. ಅದಕ್ಕೆ ದೇವರ ವಾಕ್ಯದನುಸಾರವಾಗ ನಾವು ನೋಡುವಾಗ ಎಷ್ಟೊಂದು ಪ್ರೀತಿ ಮಾಡ್ಯಾನ ಪ್ರೇರೆ. ಆ ಪ್ರೀತಿನೇ ನಿಮ್ಮನ್ನು ನಮ್ಮನ್ನು ಕೊನೆವರೆಗೆ ಒಯ್ತಕ್ಕಂಥದ್ದಾಗಿದೆ, ಆ ಪ್ರೀತಿನೇ ನಿಮ್ಮನ್ನು ನಮ್ಮನ್ನು ಕಾಯ್ತಕ್ಕಂಥಾಗಿರ್ತದೆ ಪ್ರೇರೆ. ಒಂದು ಕುಟುಂಬ ಕಟ್ಟಲ್ಪಡಬೇಕಾದ್ರೆ ಒಂದು ಕುಟುಂಬದಲ್ಲಿ ಸ್ತ್ರೀ ಇರಬೇಕು, ಪುರುಷನು ಕೂಡ ಇರಬೇಕು. ಒಂದು ಕುಟುಂಬದಲ್ಲಿ ಸ್ತ್ರೀ ಪುರುಷರಿಲ್ಲದೆ ಕುಟುಂಬ ಕಟ್ಲಿಕ್ಕಾಗಲ್ಲ. ಒಬ್ಬೊಂಟಿಗನ ವ್ಯಕ್ತಿ ಏನು ಮಾಡ್ಲಿಕ್ಕಾಗಲ್ಲ, ಆದರೆ ಒಂದು ಕುಟುಂಬದಲ್ಲಿ ಸಹಭಾಗಿ ಬೇಕು ಪ್ರೇರೆ. ಒಂದು ಸಹಭಾಗಿ ಕುಟುಂಬದಲ್ಲಿ ಇರಬೇಕಾದ್ರೆ ಬಹಳಷ್ಟು ಉತ್ತಮ. ಇವತ್ತು ನೋಡ್ತೇವೆ ನಾವು ಡಿಪೋದಲ್ಲಿ ಮೆಕ್ಯಾನಿಕ್ಸ್ ಹೆಣ್ಮಕ್ಳು ಕೆಲಸ ಮಾಡತ್ತಾರೆ ಅಂದ್ರೆ ಕೂಡ ನಂಗೆ ಭಾಳ ಸಂತೋಷ. ಯಾಕಂದರೆ ಒಂದು ಟೈಮಿನಾಗ MGB ಮೋಟರ್ಸ್ ಅಂತೇಳಿ ಹೈದ್ರಾಬಾದ್ನಲ್ಲಿ ಹೌಸಿಂಗ್ ಬೋರ್ಡ್ದಾಗಿತ್ತು. ಆ MGB ಮೋಟರ್ಸಲ್ಲಿ ಟಾಟಾ ಗಾಡಿಗಳು ರೆಡಿ ಆಯ್ತಿದ್ದವು. ಟಾಟಾ ಗಾಡಿದು ಒಂದು ದೊಡ್ಡೊಂದು ವರ್ಕ್ಶಾಪ್ ಇತ್ತು. ಅದರಲ್ಲಿ ಹೋದಾಗ ಒಂದು ಇಂಜಿನಿಯರಿಂಗ್, ಒಂದು ವಾಹನಗಳಿಗೆ ಒಂದು ಇಂಜಿನಿಯರ್ ಆಗಿರ್ತಕ್ಕಂಥ ಸ್ತ್ರೀ ಇದ್ದಳಲ್ಲಿ. ನಾವು ನೋಡಿದ್ರೆ ನಮಗೆ ಏನೋ ಕಾಣಿಸಿತ್ತು. ಒಂದು 16-17 ವಯಸ್ಸಿತ್ತು ನಂದು. ಆ ಕಂಪ್ನಿದಲ್ಲಿ ನಾನು ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಒಂದು ಇಂಜಿನಿಯರಿಂಗ್ ಅಂದರೆ ಆ ಫೋರ್ಮೆನ್ ಆದಷ್ಟು ಕಂಪ್ಲೀಟ್ಲಿ ಆ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿ ಕೆಲಸ ಮಾಡ್ತಕ್ಕಂಥವಳಾಗಿದ್ದಳು. ಒಂದು ಯೌವನಸ್ಥಳು. ಇಷ್ಟೊಂದು ಅದ್ಭುತವಾಗಿ ಕೆಲಸ ಅಂದರೆ ಅವತ್ತು ನಂಗೆ ಅನ್ಸಿದ, ಹೆಣ್ಮಕ್ಳು ಭೀ ಮೆಕ್ಯಾನಿಕ್ ಕೆಲಸ ಮಾಡ್ತಾರಾ, ಮೆಕ್ಯಾನಿಕ್ ಲೈನ್ದಾಗ ಕೂಡ ಹೆಣ್ಮಕ್ಳು ಎಂಬುದಾಗಿ. ಆದರೆ ಇವತ್ತು ಈ ನಮ್ಮ ಒಂದು ಬೀದರ್ ಡಿಪೋದಲ್ಲಿ ಕೂಡ ನೋಡ್ತಕ್ಕಂಥರಾಗಿದ್ದು ಮೆಕ್ಯಾನಿಕ್ ಫೀಲ್ಡ್ನಲ್ಲಿ ಆ ಹೆಣ್ಮಕ್ಳು ಕೂಡ ಭಾಳಷ್ಟು ನೀವು ಕೆಲಸ ಮಾಡ್ತಕ್ಕಂಥರಾಗಿದ್ದಾರೆ. ಭಾಳ ಉತ್ತಮ. ನಾವು ಒಳಗೆ ಹೋಗಿ ನೋಡಿದ ನಂಗೆ ಭಾಳ ಸಂತೋಷ ಕಾಣಿಸಿ. ಯಾಕಂದರೆ ಎಲ್ಲಕ್ಕಿಂತ ಒಂದು ಕೆಲಸ ಮಾಡ್ತಕ್ಕಂಥದ್ದು ಒಂದು ಭಾರ, ಒಂದು 10-20 ಕಿಲೋ ವಜ್ಜಿ ಕೂಡ ನಮ್ಗೆ ಎತ್ತಲಕ್ಕೆ ಕೆಲವು ಸತಿ ಆಗಲ್ಲ. ಆದರೆ ಹೆಣ್ಮಕ್ಳು ಒಂದು ಡ್ರಮ್ ಎತ್ತಬೇಕಾದ್ರೂ ಸುಮಾರು 25-30 kg ಇರ್ತದೆ ಪ್ರೇರೆ. ಇವತ್ತು ನೀವೆಲ್ಲ ಇಷ್ಟು ಕೆಲಸ ಮಾಡಿದ್ರೆ ನಂಗೆ ಭಾಳಷ್ಟು ಒಂದು ಸಂತೋಷಕರವಾಗಿ ಕಾಣಿಸ್ಬಂದಾದರೆ ಬಂದು ನೋಡ್ತೇವೆ ಲೋಕದ ಮೇಲೆ ಎಲ್ಲರಿಗೂ ಪ್ರೀತಿ ಮಾಡೋಣ ದೇವರು. ಹೆಣ್ಮಕ್ಳು ಕೂಡ ಪ್ರೀತಿ ಮಾಡ್ಯಾನ, ಗಂಡಸು ಮಕ್ಕಳು ಕೂಡ ಪ್ರೀತಿ ಮಾಡ್ಯಾನ. ತನ್ನ ಜನರೆಂಬುದಾಗಿ ಆತ ನೋಡ್ತೇವಲ್ಲ, ಆ ತನ್ನ ಜನರಿಗೊತ್ತು ನೀವೇ ಇದ್ದೀರಿ. ಇವತ್ತು ನೀವು ಆತನ ಜನರಾಗಿ ನೀವು ಜೀವನ ಮಾಡಿದ್ರೆ ಭಾಳಷ್ಟು ಉತ್ತಮ. ನಿಮಗೆ ತೀರ್ಪಾಗಲಿಕ್ಕೆ ಸಾಧ್ಯ, ನಂಬಿದವರಿಗೆ ಎಂದೂ ತೀರ್ಪಾಗಲ್ಲ. ಅದಕ್ಕೆ ಆತನ ಒಂದು ಸನ್ನಿಧಿ ನೀವು ಅನುಭವಿಸೋದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತದ ಪ್ರೇರೆ. ಅದಕ್ಕೆ ತನ್ನ ಜನರಿಗೆ ಪ್ರೀತಿ ಮಾಡಲಿನ ಕಾರಣನೇ ಏ ಸ್ವಾಮಿ ಲೋಕಕ್ಕೆ ಬಂದಿದ್ದಾನೆ ಪ್ರೇರೆ. ಇವತ್ತು ನೀವೇ ಆತನನ್ನು ಸ್ವೀಕಾರ ಮಾಡಿದ್ರೆ ಎಷ್ಟೊಂದು ಉತ್ತಮ. ಗಂಡು ಮಗು ಅಂದರೆ ಯಾಕೆ ಒಂದು ಯೋಸೇಫನು
ಒಂದು ಆ ಸ್ತ್ರೀಯನ್ನು ಸ್ವೀಕಾರ ಮಾಡಿಕೊಂಡಂದರೆ ಜಸ್ಟ್ ಖಾಲಿ ಎಂಗೇಜ್ಮೆಂಟ್ ಆಗ್ಯದ ಅಷ್ಟೇ. ಒಂದು ಎಂಗೇಜ್ಮೆಂಟ್ ಆದ ತಕ್ಷಣ ಮಗು ಹೇಗೆ ಬಂತು ಎಂಬುದಾಗಿ ಯೋಸೇಫನಿಗೆ ಸ್ಪಷ್ಟವಾಗಿ ಏನಾಗ್ಯದ, ಆತನು ಕಳವಳಕ್ಕೆ ಒಳಗಾಗ್ಯಾನ ಪ್ರಿಯರೇ. ಯೋಸೇಫನು ಕಳವಳಕ್ಕೆ ಒಳಗಾದಾಗ ದೇವದೂತರು ಯೋಸೇಫನಿಗೆ ಕನಸಿನಲ್ಲಿ ಬಂದು ಯೋಸೇಫನಿಗೆ ಹೇಳ್ತಾರೆ ಏನಂತ, ಎಲ್ಲೋ ಯೋಸೇಫನೇ, ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕಾಗಿ ನೀನು ಅಂಜಬೇಡ, ನೀನು ಕಳವಳಗೊಳ್ಳಬೇಡ, ನೀನು ಬೇಜಾರಾಗಬೇಡ. ಆಕೆ ಗರ್ಭವನ್ನು ಧರಿಸಿದ್ದು ಪರಿಶುದ್ಧಾತ್ಮ ಅನುಸಾರವಾಗಿ ಎಂಬುದಾಗಿ. ಅವತ್ತು ದೇವದೂತರ ಒಂದು ಮಾತು ಯೋಸೇಫನಿಗೆ ಕೇಳೋಣ ಪ್ರಿಯರೇ. ಇವತ್ತೊಂದೇಳೆ ನಾವು ಒಂದು ದೇವರ ಮಾತು ಕೇಳುವುದಾದರೆ ನಿಮಗೂ ಕೂಡ ರಕ್ಷಣೆದ, ನನಗೂ ಕೂಡ ರಕ್ಷಣೆದ, ಇನ್ನೂ ಅನೇಕ ಜನ ರಕ್ಷಣೆ ಆಗಲಿಕ್ಕೆ ಒಂದು ಅವಕಾಶ ಚಾನ್ಸಸ್ ಅದ ಪ್ರಿಯರೇ. ಮಧ್ಯರಾತ್ರಿಯಲ್ಲಿ ದೇವದೂತನು ಯೋಸೇಫನಿಗೆ ಬಂದು ಕನಸಿನಲ್ಲಿ ಮಾತಾಡ್ತಾನೆ ಸ್ಪಷ್ಟವಾಗಿ. ಯೋಸೇಫನ ಉದ್ದೇಶ ಏನಿತ್ತಂದ್ರೆ ಆಕೆಗೆ ಬಿಟ್ಕೊಡ್ಬೇಕೆಂಬುದಾಗ ಉದ್ದೇಶ ಯೋಸೇಫನಿತ್ತು, ಇಲ್ಲಂತಿಲ್ಲ. ಜನರು ಯೋಸೇಫನಿಗೆ ಅನೇಕ ಒಂದು ಹಾನಿ ಆಸ್ಪದಗಳ ಮಾತುಗಳು ನಾಡ್ಯಾರ. ಯೋಸೇಫನಿಗೆ ಹಂಗಸ್ಯಾರ, ಹೇಳಿಸ್ಯಾರ. ಅನೇಕ ಜನ ಯೋಸೇಫನಿಗೆ ಹೀನವಾಗಿರ್ತಕ್ಕಂಥ ಮಾತಾಡ್ಯಾರ. ಆ ಕಡೆ ಮರಿಯಳಿ ಕೂಡ ಹೀನವಾಗಿರ್ತಕ್ಕಂಥ ಮಾತುಗಳು ಜನರು ಆಡ್ಯಾರ ಪ್ರಿಯರೇ, ಇಲ್ಲಂತಿಲ್ಲ. ಆದರೆ ಅವರು ಹೀನವಾಗಿರ್ತಕ್ಕಂಥ ಮಾತಾಡ್ತಕ್ಕಂಥ ಜನರಿಗೆ ಅವಕಾಶ ಕೊಟ್ಟಿಲ್ಲ, ಅವರು ದೇವರಿಗೆ ಅವಕಾಶ ಕೊಟ್ಟರು ಪ್ರಿಯರೇ. ಇವತ್ತು ನಿಮ್ಮ ವಿಷಯವಾಗಲಿ, ಅನೇಕ ಜನರ ವಿಷಯವಾಗಲಿ, ಅನೇಕ ಜನರು ಬೇರೆ ಬೇರೆ ವಿಷಯಗಳು ಮಾತಾಡ್ತಾರೆ. ಆದರೆ ಜನರು ಆಡಿರ್ತಕ್ಕಂಥ ಯಾವ ಮಾತಿಗೆ ನೀವು ಕಿವಿಗೊಡದೆ, ಒಂದು ವೇಳೆ ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವ್ರ ಮಾತಿಗೆ ನೀವು ಕಿವಿಗೊಡುವುದಾದರೆ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಅದ್ಭುತವಾಗಿ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಯಾಕಂದರೆ ಲೋಕದಲ್ಲಿ ಒಳ್ಳೆಯದಕ್ಕೆ ಮಾತಾಡ್ತಕ್ಕಂಥ ಜನ ಕಡಿಮೆ, ಹೀನವಾಗಿರ್ತಕ್ಕಂಥ ಮಾತುಗಳು ಆಡ್ತಕ್ಕಂಥ ಜನ ಹೆಚ್ಚಿಗಿರ್ತಾರೆ. ಆದರೆ ಒಳ್ಳೆ ವ್ಯಕ್ತಿನೇ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಪ್ರಿಯರೇ. ತಗ್ಗಿ ಬಗ್ಗೆ ನಡ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅದ್ಭುತವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಯೋಸೇಫನು ಕೂಡ ಅಲ್ಲಿ ಜನರು ಹಾಸ್ಯಾಸ್ಪದಗಳು ಮಾತಾಡ್ಯಾರ, ಮರಿಯಳು ಕೂಡ ಹಾಸ್ಯಾಸ್ಪದಗಳ ಮಾತುಗಳು ಪ್ರಿಯ. ಆದರೆ ಜನರ ಮಾತಿಗೆ ಅವರು ಅವಕಾಶ ಕೊಟ್ಟಿಲ್ಲ. ಜನರ ಮಾತನ್ನು ಕೇಳಿ ಅವರು ಹೀನವಾಗಿ ಕಾರ್ಯ ಮಾಡಿಲ್ಲ. ಆದರೆ ಅವ್ರು ಯಾರು ಮಾತು ಕೇಳಿದ್ರೆ ದೇವದೂತರ ಮಾತನ್ನು ಅವರು ಕೇಳಿ ಮಾಡಿದ ಅವರು ರಕ್ಷಿಸಲ್ಪಟ್ಟರ ಪ್ರೇರಿ. ಅವರು ದೇವರು ಅವ್ರಿಗೆ ಮಾತಾಡಿದ ತಕ್ಷಣ ಮಾತಿಗೆ ಬೆಲೆ ಕೊಟ್ಟರು. ಅವರು ಆ ಬೆಲೆ ಕೊಟ್ಟಿನ ಕಾರಣನೇ ಇವತ್ತು ಯೇಸುಸ್ವಾಮಿ ಲೋಕದಲ್ಲಿ ಬರಬೇಕಾಗಿತ್ತು ಪ್ರೇರೆ. ಒಂದು ವೇಳೆ ಅವತ್ತು ಹೀನವಾಗಿರ್ತಕ್ಕಂಥ ಮಾತುಗಳಿಗೆ ಅವರೆಲ್ಲ ಒಂದು ವೇಳೆ ಅವಕಾಶ ಕೊಡ್ತಿದ್ರಂದ್ರೆ ಯೇಸುಸ್ವಾಮಿ ಲೋಕದಲ್ಲಿ ಬರ್ತಿದ್ದಿಲ್ಲ ಪ್ರೇರೆ. ಯಾಕಂದರೆ ಯೋಸೇಫನು ಮರಿಯಳನ್ನು ಬಿಟ್ಟು ಕೊಡಬೇಕೆಂಬ ಉದ್ದೇಶ ಮನೋಭಾವನೆ ಆತನ ಒಳಗಿತ್ತು. ಆದರೆ ಯೋಸೇಫನಿಗೆ ಕನಸಿನ ಮುಖಾಂತರ ದೇವರು ಏನು ಮಾಡ್ತಾನೆ, ಮಾತಾಡತಾನ ಪ್ರೇರೆ. ಮತ್ತೆ 1:24 ಹೇಳ್ತಾನೆ, ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನೆಂಬುದಾಗಿ. ಯಾಕಂದರೆ ದೇವರ ಮಾತು ಮನುಷ್ಯರ ಮಾತು ಕೇಳುವುದಕ್ಕಿಂತ ಮುಂಚೆ ದೇವರ ಮಾತು ಕೇಳ್ತಕ್ಕಂಥದ್ದು ಬಹಳಷ್ಟು ಒಂದು ಶ್ರೇಷ್ಠವಾಗಿದೆ ಪ್ರಿಯರೇ. ಮನುಷ್ಯನ ಮಾತಿಗೆ ವ್ಯಾಲ್ಯೂ ಏನಿಲ್ಲ, ಆದರೆ ದೇವ್ರ ಮಾತಿಗೆ ಬಹಳಷ್ಟು ವ್ಯಾಲ್ಯೂ ಅದ ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತದ, ನಿಮ್ಮ ಮೇಲ್ಶ ಅಧಿಕಾರಿಗೆ ನೀವು ಅಧೀನರಾಗಿರ್ಬೇಕೆಂಬುದಾಗಿ. ಗೊತ್ತಿದ್ದಕ್ಕಂಥ ನೀವೆಲ್ಲರೂ ಒಂದು ವೇಳೆ ನಿಮ್ಮ ಮೇಲ್ಶ ಅಧಿಕಾರಿಗೆ ನೀವು ಅಧೀನವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥರಾಗಿದ್ದೀರಿ ಅಂದ್ರೆ ಅವ್ರಿಗೆ ಮೆಚ್ಚುಗೆವಾಗಿರ್ತೀರಿ, ಪ್ಲಸ್ ದೇವ್ರಿಗೆ ಕೂಡ ನೀವು ಮೆಚ್ಚುಗೆ ಆಗಿರ್ತಕ್ಕಂಥರಾಗಿರ್ತೀರಿ ಪ್ರಿಯರೇ. ಈ ರೀತಿಗೆ ನೀವು ಇರಬೇಕಷ್ಟೇ. ಜನ ಒಂದು ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗುವಾಗ ಬೇರೆ ಬೇರೆ ಮಾತುಗಳು ಬರ್ತಾವಾದರೆ ವಹಿಸಿಕೊಂಡು ಏನು ಮಾಡಬೇಕು, ನೀವು ಉನ್ನತ ಸ್ಥಾನಕ್ಕೆ ಬರ್ಬೋದಕ್ಕಾಗಿ ನೀವು ಪ್ರಯತ್ನ ಪಡಬೇಕು ಪ್ರೇರೆ. ಯಾಕಂದರೆ ತನ್ನ ಜನರಿಗೆ ಆತನು ಪ್ರೀತಿ ಮಾಡ್ಯಾನ. ಆತನು ಪ್ರೀತಿ ಮಾಡಿದ ಕಾರಣನೇ ಇವತ್ತು ನಿಮ್ಮನ್ನು ನನ್ನನ್ನು ಏನು ಮಾಡ್ಯಾನ, ರಕ್ಷಿಸನ ಪ್ರೇರೆ. ಮರಿಯಳು ಕೂಡ ಅನೇಕ ಒಂದು ಹಾನಿಯಾಸ್ಪದಗಳ ಮಾತುಗಳು ಬಂದಿದ್ದು, ಆದರೆ ಯಾವ ಹಾನಿಯಾಸ್ಪದ ಮಾತುಗಳಿಗೆ ಆಕೆ ಒಳಗಾಗಿಲ್ಲ. ಆಕೆ ಒಂದೇ ಮಾತಿಗೆ ಒಳಗಾಗಿಲ್ಲ, ದೇವರ ಮಾತಿಗೆ ಪ್ರೇರೆ. ದೇವ್ರ ನಂಬೇಳ, ದೇವ್ರ ಮೇಲೆ ವಿಶ್ವಾಸ ಇಟ್ಟಳ. ದೇವ್ರ ಮೇಲೆ ವಿಶ್ವಾಸ ಇಟ್ಟಿರುವಾಗ ದೇವ್ರ ಆಕಿನ ಜೊತೆ ಅನೇಕ ಒಂದು ಅದ್ಭುತ ಕಾರ್ಯಗಳ ಜೀವಿತದಲ್ಲಿ ದೇವರು ಮಾಡ್ಯಾನ ಪ್ರೇರೆ. ಆಕೆ ಹೇಳ್ತಾಳೆ ಸ್ಪಷ್ಟವಾಗಿ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47ನೇ ವಚನ ಹೇಳ್ತಾಳ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ. ಅವಮಾನಕರವಾಗಿರ್ತಕ್ಕಂಥ ಮಾತುಗಳು ನಿಮಗೆ ಬಂದಿರುವಾಗ ನೀವೇನು ಮಾಡಬೇಕಂದ್ರೆ ದೇವರ ಮೇಲೆ ಅತಿ ಹೆಚ್ಚಿಗೆ ನಂಬಿಕೆ ವಿಶ್ವಾಸ ಇಟ್ಟು ಭಯದಲ್ಲಿ ಭಕ್ತಿಯಲ್ಲಿ ನೀವು ಬೆಳೀತಕ್ಕಂಥರಾಗಿರಬೇಕು. ಎಷ್ಟು ಭಯದಲ್ಲಿ ಭಕ್ತಿಯಲ್ಲಿ ನೀವು ಓಡ್ತಕ್ಕಂಥರಾಗಿರ್ತೀರೋ ಅಷ್ಟು ನಿಮಗೆ ಉಲ್ಲಾಸಕರವಾಗಿರ್ತಕ್ಕಂಥದ್ದು ಪ್ರೇರೆ. ಇವತ್ತು ಸಂತೋಷವಾಗಿರ್ತಕ್ಕಂಥದ್ದು, ಸಂಭ್ರಮವಾಗಿರ್ತಕ್ಕಂಥದ್ದು ಕ್ರಿಸ್ತನ ಜನನವನ್ನು ಆಚರಣೆ ಮಾಡ್ತಕ್ಕಂಥವ್ರಾಗಿದ್ದೇವಲ್ಲ, ಬಹಳಷ್ಟೊಂದು ಅದ್ಭುತ ಪ್ರೇರೆ. 48 ವರ್ಷದ ಆತನು ತನ್ನ ದಾಸಿಯಾದ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗ ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರೆಂಬುದಾಗಿ ಮಾತಾಡ್ತಾಳೆ. ಅಂದರೆ ಇಲ್ಲಿ ಮರಿಯಳ ವಿಷಯ ಕೂಡ ಬಂದಾಗ ಕೂಡ ಆಕೆ ಯಾವ ವಿಷಯಕ್ಕೆ ಬೇಜಾರಾಗಿಲ್ಲ. ಬೇಜಾರೆಂಬ ಮನೋಭಾವನೆ ಕೂಡ ಆಕಿನ ಒಳಗೆ ಉಟ್ಕೊಂಡು ಬಂದಿಲ್ಲ. ಯಾಕಂದರೆ ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿದ್ದಳು, ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ದಳ ಪ್ರೇಯರೇ. ಇಷ್ಟೊಂದು ನಂಬಿಕೆ, ಇಷ್ಟೊಂದು ಭಯಭಕ್ತಿ ಉಳ್ಳವಳಾಗಿದ್ದಳು, ಅಷ್ಟೊಂದು ಭಯಭಕ್ತಿ ಉಳ್ಳವಳಾಗಿದ್ದಳು. ಯಾವ ಮಾತು ಕಿವಿ ಕೊಟ್ಟಿಲ್ಲ.
ಅನೇಕ ಜನರು ಅಯ್ಯೋ ಇನ್ನೂ ನಿನ್ನ ಮದುವೆ ಆಗಿಲ್ಲ, ನಿನ್ನ ಪರಿಸ್ಥಿತಿ ಏನು ಎಂಬುದಾಗಿ ಮರಳಿಗೆ ಟೀಕಿಸ್ತಕ್ಕಂಥ ಮಾತುಗಳಾಡಿದ್ರು ಕೂಡ ಮನಸ್ಸು ನೋಡ್ಕೊಂಡು ಆಕೆ ದೇವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ನಂಬಿಕೆ ಬಿಟ್ಟಿಲ್ಲ ಪ್ರೇರೆ. ಅತಿ ಹೆಚ್ಚಿಗೆ ದೇವರಿಗೆ ಆರಾಧನೆ ಮಾಡ್ಯಾಳ, ಅತಿ ಹೆಚ್ಚಿಗೆ ದೇವ್ರಿಗೆ ಸ್ತುತಿ ಮಾಡ್ಯಾಳ. ಎಷ್ಟು ನಿಮಗೆ ನಿಂದೆ ಅವಮಾನಕರ ಮಾತುಗಳು ಸಮಸ್ಯೆ ಬರ್ತಾವೋ ಅಂಥ ಒಂದು ಸಂದರ್ಭದಲ್ಲಿ ನೀವು ದೇವರಿಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು. ಎಷ್ಟು ದೇವರಿಗೆ ನೀವು ಹೆಚ್ಚಿಗೆ ಅವಕಾಶ ಕೊಡ್ತಕ್ಕಂಥರಾಗಿರ್ತೀರೋ ಅಷ್ಟು ಉತ್ತಮವಾಗಿ ನೀವು ಬೆಳಿತೀರಿ ಪ್ರೇರೆ. ಎಲ್ಲಕ್ಕ ದೇವ್ರು ನಿಮ್ಮನ್ನು ಸಹಿಸ್ಕೊಂಡು ಹೋಗ್ತಾನೆ. ನಿಮ್ಮ ಮನಸ್ಸಿನ ಹೃದಯಗಳು, ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ತಿಳ್ಕೊಂಡು ಎಲ್ಲವನ್ನು ಸಹಿಸಿಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಒಳಗೆ ಕೊಟ್ಟು ದೇವ್ರು ನಡೆಸ್ತಾನೆ ಸ್ಪಷ್ಟವಾಗಿ. ಹೇಗೆ ಒಂದು ಟೈಮ್ ಊಟ, ಒಂದು ತಿಂಗಳೆರಡು ತಿಂಗಳು ಡ್ರೆಸ್ ಆಗಲಿ, ಅಥವಾ ಒಂದು ಟೈಮ್ ಊಟ ಆಗಲಿ, ಚೇ ಆಗಲಿ, ಸ್ನ್ಯಾಕ್ಸ್ ಆಗಲಿ, ಹೇಗೆ ನೀವು ಒಂದು ಶರೀರಕ್ಕೆ ಪೋಷಣೆಗಾಗಿ ನಿಮಗೆ ಕೊಟ್ಟಿರ್ತಾನೋ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರುವಾಗ ನಿಮಗೆ ಅತಿ ಹೆಚ್ಚಿಗೆ ಹೃದಯದಲ್ಲಿ ಒಂದು ಸಹಿಸ್ಕೊಳ್ತಕ್ಕಂಥ ಒಂದು ಭಾರ ಕೂಡ ದೇವ್ರು ನಿಮ್ಮನ್ನು ಕೊಟ್ಟಿರ್ತಾನೆ ಪ್ರೇರೆ. ಈ ರೀತಿಯಾಗಿ ಬಲ ಹೊಂದಿ ಬೆಳೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಇನ್ನೊಂದು ವಿಷಯವಾಗಿ ಮಾತಾಡಬಾರ್ದು, ಇನ್ನೊಬ್ಬರ ವಿಷಯದಲ್ಲಿ ನಾವು ಚಿಂತೆ ಮಾಡಬಾರ್ದು. ನಿಮ್ಮ ಚಿಂತೆ ಭಾರ ಎಷ್ಟದ, ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕುವಾಗ ಆತನೇ ಅದೆಲ್ಲ ಪರಿಹಾರ ಮಾಡ್ತಾನೆ. ಯಾಕಂದರೆ ತನ್ನ ಜನರು ಪ್ರೀತಿ ಮಾಡೇನಿಲ್ಲ, ಲೋಕದ ಮೇಲೆ ಎಷ್ಟೊಂದು ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನೇ ಕೊಟ್ಟನ. ಆತನ ನಂಬುವ ಪ್ರತಿಯೊಬ್ಬ ನಿತ್ಯ ಜೀವ ಹೊಂದಬೇಕಾಗ್ಯದ. ನಿತ್ಯ ಜೀವ ಹೊಂದಬೇಕಾದ್ರೆ ಮನುಷ್ಯರಿಗೆ ತಾಳ್ಮೆ ಬಹಳಷ್ಟು ಪ್ರಾಮುಖ್ಯತೆ ಪ್ರಿಯರೇ. ಎಷ್ಟು ತಾಳ್ಮೆ ಬೇಕೋ ಅಷ್ಟು ಉತ್ತಮದ ತಾಳ್ಮೆ ಇದ್ದಂಥ ಸ್ಥಳದಲ್ಲಿ ದೇವ್ರ ಕಾರ್ಯಗಳು ಬಲವಾಗಿ ನಡೀತಕ್ಕಂಥವಾಗಿರ್ತಾವೆ ಪ್ರಿಯರೇ. ಕೆಲವೊಂದು ಸರ್ತಿ ನೋಡ್ತೇವೆ, ಬಸ್ ಎಷ್ಟೋ ಫುಲ್ ಆಗಿರ್ತದ, ಕಂಡಕ್ಟರ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸೆಂಟ್ರಲಿಂದು ಅವರಿಗೆ ನೂಕೊಂಡು ಹೋಗ್ಬೇಕು, ಇವ್ರಿಗೆ ನೂಕೊಂಡು ಹೋಗಬೇಕು, ಬಹಳಷ್ಟು ಕಷ್ಟಕರ. ಒಂದು ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಕಷ್ಟನೇ, ಮತ್ತು ಬಸ್ಸಿನಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಭಾಳಷ್ಟು ಕಷ್ಟನೇ. ಎಲ್ಲ ಜನ ಒಂದೇ ಥರ ಇರಲಿಲ್ಲ. ಕೆಲವೊಬ್ರು ಒಂದು ಕೂಸಿಗೆ ಟಿಕೆಟ್ ತಗೊಂಡಿರ್ತಾರೆ, ಸೀಟಿನ ಖಾಲಿನೇ ಇರ್ತದೆ. ಅವ್ರು ಸರಿ ಒಂದೊಂದು ಸರ್ತಿ ಕಂಡಕ್ಟರ್ ಕೂಡ ಜಗಳ ಆಡಬೇಕಾಯ್ತು ಪ್ರೇರೆ. ಕಂಡಕ್ಟರ್ ನಾನಾ ವಿಧವಾಗಿ ಜನ ಮಾತಾಡ್ತಾರೆ ಬಸ್ಸಿನಲ್ಲಿ ಕುಂತಾಗ. ಅದು ಕೇಳಿಸ್ಕೊಂಡಾಗ ಕೆಲವು ಸರ್ತಿ ನಮಗೆ ಹೆಂಗೆ ಅನ್ಸಂದ್ರೆ ಅಯ್ಯೋ ಇಷ್ಟು ಮಾತುಗಳು ಅನ್ಸ್ಕೊಂಡು ಡ್ಯೂಟಿ ಮಾಡಬೇಕಾಯ್ತಲ್ಲ ಅಂತಾರೆ ಪ್ರೇರೆ. ₹1 ಕಾಯಿನ್, ಒಂದು ಚಿಲ್ಲರ್ ₹1 ಕಾಯಿನ್ ಕಡಿದು ಕೂಡ ಜನ ಬಸ್ಸಿನೆಲ್ಲ ಜಗಳ ಆಡ್ತಾರೆ ಪ್ರೇರೆ. ₹1 ಕಾಯಿನ್ ಚಿಲ್ಲರಿಲ್ಲಪ್ಪ, ಮುಂದೆ ನಿಮಗೆ ನಾವು ಕೊಡ್ತೇವೆ ಅಂತೇಳಿ ಬರೆದು ಚಿಟ್ಟಿ ಮೇಲೆ ಬರ್ಕೊಟ್ರು ಕಂಡಕ್ಟರ್ ಅಂದರು ಕೂಡ ಆ ₹1 ತೊಕೊಂಬಸ್ತನ ಅವರು ಬಿಟ್ಟೋಗಲ್ಲ ಪ್ರೇಯರೇ. ಕೆಲವು ಸರ್ತಿ ಬಸ್ಸಿನಲ್ಲಿ ನಾ ಪ್ರಯಾಣಿಸ್ತಾ ಒಂದೊಂದು ಸರ್ತಿ ಕಂಡಕ್ಟರ್ಸು ₹2 ₹3 ನಮ್ಮಲ್ಲಿ ಚಿಲ್ಲರ್ ಕಾರಣ ಇರಲಿಲ್ಲ ಅಂತೇಳಿ ಏನು ಮಾಡ್ತಾರೆ, ಬಿಟ್ಕೊಡ್ತಾರೆ ಪ್ರೇಯರೇ ಕಂಡಕ್ಟರ್ಸ್. ನಾವು ಫೋರ್ಸ್ ಮಾಡಿ ಅವ್ರಿಗೆ ಇಲ್ಲ ಇಟ್ಕೊಡ್ಬಿಡ್ತಾರೆ, ನಿಮ್ಮಲ್ಲಿ ಇರಲಿ ಪರವಾಗಿಲ್ಲ, ಒಂದು ₹5 ನಿಮ್ಮಲ್ಲಿ ಇಲ್ಲ ಬೇಡ, ನಿಮ್ಮ ದುಡ್ಡು ನಮಗೆ ಬೇಡ ಅಂತೇಳಿ ಏನು ಮಾಡ್ತಾರೆ, ದುಡ್ಡು ಅವ್ರದ್ದೇನು ಭಾರ ಅವ್ರ ಒಳಗೆ ಇಟ್ಕೊಂಡು ನಮ್ಗೆ ಏನು ಮಾಡ್ತಾರೆ, ಪರವಾಗಿಲ್ಲ ಹೋಗ್ರು ಅಂತ ಹೇಳ್ತಾರೆ ಪ್ರೇರಿ. ಅಂದರೆ ಮನಸ್ಸು ದೊಡ್ಡದು, ತನ್ನ ಮನಸ್ಸು ದೊಡ್ಡದಾಗಿರುವಾಗ ಅವ್ರಿಗೆ ದೊಡ್ಡಸ್ತಿಗೆ ದೇವ್ರಿಗೆ ನೋಡಿತ್ತು, ಕೆಳಗಿನಸ್ತಾಗಿ ದೇವ್ರಿಗಲ್ಲ. ಜನ ನಾವು ₹1 ಕಾಯಿನ್ ಕೊಟ್ಟು ಜಗಳ ಆಡ್ತೇವೆ, ಆದರೆ ಬಸ್ಸಿನಲ್ಲಿ ಕಂಡಕ್ಟರ್ಸ್ ಎಲ್ಲಕ್ಕ ಸಹಿಸ್ಕೊಳ್ತಾರೆ ಪ್ರೇರಿ. ಕೆಲವೊಂದು ಡ್ರೈವರ್ಸ್ಗಳು ಇಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಮಾತುಗಳು ಜನ ಆಡಿರ್ತಾರೆ. ಅವ್ರು ಎಲ್ಲಿ ಗಾಡಿ ನಿಲ್ಲಿಸಂತಾರ ಅಲ್ಲೇ ಬ್ರೇಕ್ ಮಾಡ್ಬೇಕು ಇವರು. ಒಂದು ವೇಳೆ ಗಾಡಿ ಬ್ರೇಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಾನಾ ವಿಧವಾಗಿ ಮಾತಾಡ್ತಾರೆ. ಯಾಕಂದರೆ ಸಡನ್ನ ಬ್ರೇಕ್ ಮಾಡ್ಲಿಕ್ಕಾಗಲ್ಲ, ಎಷ್ಟೋ ದೂರ ಒಂದು ಪ್ರಯಾಣಿಸ್ತಾ ಮಾಡ್ಕೊಳ್ತಾ ಮುಂದೆ ಬರಬೇಕಾದ ಪ್ರೇಯರೇ. ಅದಕ್ಕೆ ಇಂಥ ಒಂದು ಸ್ಥಿತಿಯಲ್ಲಿ ನೀವು ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಉತ್ತಮ ಆಗಿದೆ ಪ್ರೇಯರೇ. ಅದಕ್ಕೆ ನೋಡ್ತೀವಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಅಂದರೆ ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಾನ ಪ್ರೇಯರೇ. ಇವತ್ತು ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ ಪ್ರಿಯ. ಅದಕ್ಕೆ ಈ ಒಂದು ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಹೇರಳವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಮತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಮತ್ತು ಹಿರಿಯರೆಲ್ಲರಿಗೆ ಸುಕೃಷ್ಣ ಸತಿ ನಾನು ಸ್ವಾಗತಿಸ್ತಕ್ಕಂಥನಾಗಿರುತ್ತೇನೆ. ದೇವರು ಹೇರಳವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿ ನಾ ಮುಂದಿನ ನಮ್ಮನ್ನು ಒಪ್ಪಿಸ್ಕೊಡ್ತೇನೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ಮತ್ತು ನೀವು ಜನನ ವಿಷಯದಲ್ಲಿ ವಾಕ್ಯದನುಸಾರವಾಗಿ ಮಾತಾಡೋ ಬಗ್ಗೆ ನಮ್ಮನ್ನು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ದಿನ ಎಷ್ಟು ಮಕ್ಕಳು ಕರ್ತನೆ ಸಂದೇಶವನ್ನು ಕೇಳಿದರು, ಆ ಸಂದೇಶ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ನಿನ್ನ ಕಾರ್ಯ ಮಾಡು ಕರ್ತನೆ. ಯಾವ ಕಷ್ಟದಿಂದ, ಯಾವ ಭಾರದಿಂದ, ಯಾವ ಸಮಸ್ಯೆಯಿಂದ, ಶೋಧನೆಗಳಿಂದ ಹಿಂಬಾಲಿಸ್ತಕ್ಕಂಥವ್ರಾಗಿರ್ತಾರೆ ದೇವ್ರೆ, ಅವೆಲ್ಲ ಇವರಿಂದ ಪರಿಹಾರ ಆಗಬೇಕಪ್ಪ ಕರ್ತನೆ. ಯಾಕಂದರೆ ಲೋಕದ ಮೇಲೆ ಎಷ್ಟೊಂದು ಪ್ರೀತಿ ನಿಟ್ಟಿದಿ, ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಿ, ಆತನ ನಮ್ಮ ಒಬ್ಬನದು ನಾಶವಾಗದೆಲ್ಲ ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಎಷ್ಟು ಮಕ್ಕಳಯ್ಯ ಇವತ್ತು ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಒಂದು ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದು ಪ್ರಯಾಸ ಪಟ್ಟಿದ್ದರು ಕರ್ತನೆ, ಅವರೆಲ್ಲರನ್ನು ಹೇಳುವಾಗ ನಿನ್ನ ಆಶೀರ್ವದಿಸಿ ನಿಮ್ಮ ದಯೆ ತುಂಬಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ತಿರುಗಿ ಈ ವಾಹನ ಒಂದು ಇದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಆಶೀರ್ವಾದ ಮಾಡಿರಿ.
ಅವರೆಲ್ಲರಿಗೆ ಆಯಾ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಬೇಕು ಕರ್ತನೆ, ಆಯಾ ಸಂದರ್ಭದಲ್ಲಿ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ದಯೆಯನ್ನು ತುಂಬಿಸಿ ಪ್ರಾರ್ಥಿಸ ಕರ್ತನೆ. ಮೆಕ್ಯಾನಿಕ್ಸ್ ಹಿಡ್ಕೊಂಡು ಕರ್ತನೆ, ಎಲೆಕ್ಟ್ರಿಷಿಯನ್ ಹಿಡ್ಕೊಂಡಪ್ಪ ಕರ್ತನೆ, ಡ್ರೈವರ್ ಹಿಡ್ಕೊಂಡು, ಕಂಡಕ್ಟರ್ ಹಿಡ್ಕೊಂಡಪ್ಪ ಕರ್ತನೆ, ಹಿರಿಯರು ಹಿಡ್ಕೊಂಡು ಎಲ್ಲರ ವಿಷಯವನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ನೀವು ಆಶೀರ್ವಾದ ಮಾಡಿರಿ. ಈ ಬಸ್ಸುಗಳು ಕರ್ತನೆ ಯಾವ ಪ್ರಾಂತಕ್ಕೆ ಸೇರ್ಬೇಕು, ಯಾವ ಪಟ್ಟಣಕ್ಕೆ ಸೇರ್ಬೇಕು ಕರ್ತನೆ, ಅವರೆಲ್ಲ ಹೋಗುವಾಗಲೂ ಬರುವಾಗಲೂ ಕೂಡ ಪ್ರತಿಯೊಬ್ಬರಿಗೆ ಎಡಕ ಬಲಕ್ಕೆ ಹಿಂದೆ ಮುಂದೆ ನಿಮ್ಮ ದೂತರದನ್ನು ಇಳಿಸಿ ನಿಲ್ಲಿಸಿ ಕಾಪಾಡಿ, ಗಂಡಂಥ ಅಪಾಯಗಳು ಕೂಡ ತಪ್ಪಿಸಿ ರಕ್ಷಿಸ್ತೀರಿ ಮತ್ತು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ 2025ರಲ್ಲಿ ಯಾವ ರೀತಿಗೆ ಆಶೀರ್ವಾದ ಮಾಡಿದೋ ಕರ್ತನೆ, 2026ರಲ್ಲಿ ಇವರು ಹೆಜ್ಜಿಟ್ಟಿರುವ ಕರ್ತನೆ, ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳ ನೂತನ ದಯಕಿರೀಟ, ನೂತನ ಅಭಿಷೇಕದಿಂದ ತುಂಬಿಸಪ್ಪ ಕರ್ತನೆ. ವಾಹನಗಳನ್ನು ಆಶೀರ್ವಾದ ಮಾಡ್ತೇವೆ, ಆಶೀರ್ವಾದ ಮಾಡಿ ನಡೆಸ್ತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತೇವೆ. ಈ ಡಿಪಾರ್ಟ್ಮೆಂಟ್ ನಡೆಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ನಾವು ಆಶೀರ್ವಾದ ಮಾಡ್ತೇವೆ ಕರ್ತನೆ. ನೀನು ಆಶೀರ್ವಾದ ಮಾಡೇ ಕರ್ತನೆ, ನಿನ್ನ ಮಹಿಮೆ ಆಗುವ ರೀತಿಯಲ್ಲಪ್ಪ ಕರ್ತನೆ. ಯಾವ ಸಂಶೋಧನೆ ಘಟನೆ, ಯಾವ ಅಪಘಾತ ಇಲ್ಲದೆ ಪ್ರತಿಯೊಬ್ಬರನ್ನು ರಕ್ಷಿಸಿ ನಡೆಸ್ತಾ ಬರ್ತೀರಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ಈ ಸಮಯದಲ್ಲಿ ಈ ವಾಕ್ಯ ಕರ್ತನೆ ಅನುಸಾರವಾಗಿ ನಮ್ಮನ್ನು ಮಾತಾಡಿದಿ, ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಿರಬೇಕೆಂಬುದಾಗಿ ಮುಂದಿನ ಕಾರ್ಯಕ್ರಮ ನೀನು ಹಸ್ತಕ್ಕೊಪ್ಪಿಸಿಕೊಡ್ತಾ ನಿಮ್ಮ ಚಿತ್ತವೇ ನೆರವೇರಿಸಿರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.